ನಮಸ್ಕಾರ ಗೆಳೆಯರೇ. ಹಳ್ಳಿ ವೈಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ನಾವೀಗ ಚಗತೆ ಸೊಪ್ಪನ್ನು ಕೊಯ್ಲಿಕ್ಕೆ ಬಂದದ್ದು. ತುಳುವಲ್ಲಿ ತಜಂಕ್ ಅಂತ ಹೇಳ್ತೇವೆ ನಾವು. ಅದನ್ನು ಹೇಗೆ ಸಾಂಬಾರೆಲ್ಲ ಸುಕ್ಕ ಮಾಡ್ಲಿಕ್ಕೆ ಇವತ್ತು. ಹೇಗೆ ಸುಕ್ಕ ಮಾಡೋದು ಅಂತ ನೋಡುವ ಆಯ್ತಾ? ಈಗ ನೋಡಿ, ಜಗತೆ ಸೊಪ್ಪನ್ನು ಕೊಯ್ಯುವಾಗ ನಾವು ಅದರದ್ದು ಚಿಗುರು ಒಂದು ಎಲೆ ಮತ್ತೆ ಅದ್ರ ಮೇಲಿಂದ ಒಂದು ಎಲೆ ಬರ್ತದಲ್ಲ, ಎಳೆ ಚಿಗುರನ್ನು ಕೊಯ್ಬೇಕು. ನಾನು ಗದ್ದೆಯಲ್ಲೆಲ್ಲ ಹಾಕಿದೆ ಗಿಡ ಎಲ್ಲ. ನಾವೀಗ ಮಳೆಗಾಲದಲ್ಲಿ ಅದನ್ನ ಕೃಷಿ ಮಾಡ್ತೇವೆ. ಅಂದ್ರೆ ಭತ್ತದ ಇದೆಲ್ಲ ಮಾಡ್ತೇವೆ. ಮತ್ತೆ ಅದು ಎಲ್ಲ ಒಂದು ಸಲ ಹೋಗ್ತದೆ ನೋಡಿ. ಗದ್ದೆ ಎಲ್ಲ ಉಳುಮೆ ಮಾಡ್ಬೇಕಾದ್ರೆ. ಆದ್ರೆ ಪುನಃ ಮರು ವರ್ಷ ಅದ್ರಲ್ಲಿ ಗಿಡ ಆಗ್ತದೆ. ನಾವೇನ್ ಬೀಜ ಹಾಕ್ಬೇಕಂತಿಲ್ಲ, ಏನಿಲ್ಲ, ಅದೇ ಗಿಡ ಆಗಿ ಬರ್ತದೆ. ಹಾಗೆ ಮಳೆಗಾಲ ಈ ಸರ್ತಿ ಈ ವರ್ಷ ಬೇಗ ಬಂದಿದೆ ಅಲ್ಲ, ಮೇ ತಿಂಗಳಲ್ಲಿ, ಹಾಗೆ ಬೇಗ ಗಿಡ ಆಗಿ ಸೊಪ್ಪೆಲ್ಲ ಆಗಿದೆ ಈಗ. ಮಳೆಗಾಲದ ವಿಶೇಷವಾದ ಒಂದು ಇದರಲ್ಲಿ ಪತ್ರೊಡೆ ಮಾಡ್ಬೋದು, ಸುಕ್ಕ ಮಾಡ್ಬೋದು. ತುಂಬಾ ರುಚಿಯಾದ್ದು ಸೊಪ್ಪು ಒಂದು. ಆಯುರ್ವೇದಿಕ್ ಅಂಶನೂ ಇದೆ ಅದರಲ್ಲಿ. ದೇಹಕ್ಕೆ ಈ ಮಳೆಗಾಲದಲ್ಲಿ ತಂಪನ್ನು ನೀಡ್ತದೆ ಸ್ವಲ್ಪ ಅದು. ಅದ್ರ ಜೊತೆ ನಾವು ಕೆಸುವಿನ ಎಣ್ಣೆಯನ್ನು ಹಾಕ್ಬೇಕು. ಈಗ ಹಲಸಿನ ಹಣ್ಣಿನ ಬೀಜ ಉಂಟಲ್ಲ, ಅದನ್ನು ಹಾಕಿ ಸುಕ್ಕ ಮಾಡ್ಲಿಕ್ಕೆ. ಈಗ ಹಲಸಿನ ಹಣ್ಣು ತಿಂದದ್ದು ತೊಳೆದು ಒಣಗಿಸಿಟ್ಟದ್ದು ಸ್ವಲ್ಪ ಹೀಗೆ ಗುದ್ದಿದ್ರೆ ಅದು ಸಿಪ್ಪೆ ತೆಗಿಲಿಕ್ಕೆ ಸುಲಭ ಬರ್ತದೆ. ಅದನ್ನು ಸ್ವಲ್ಪ ಒಂದು 2 ವಿಸಿಲಷ್ಟು ಕುಕ್ಕರಲ್ಲಿ ಹಾಕಿ ಬೇಯಿಸಿ ಮತ್ತೆ ಈ ಸೊಪ್ಪಿನ ಜೊತೆ ಹಾಕಿ ಪಲ್ಯ ಮಾಡ್ಲಿಕ್ಕೆ. ಹಲಸಿನ ಬೀಜ ಒಂದು 2-3 ತಿಂಗಳಿಗೆ ಎಲ್ಲಾ ತರಕಾರಿ ಸಾಂಬಾರ್ ಜೊತೆ ಹಾಕಿ ಒಂದು ಒಳ್ಳೆ ಅಡಿಗೆ ತಯಾರು ಮಾಡ್ಲಿಕ್ಕೆ ಒಳ್ಳೆದಾಗ್ತದೆ. ಹಲಸಿನ ಬೀಜವನ್ನು ಎತ್ತಿಡ್ಬೇಕು. ಅದನ್ನು ಹಾಗೆ ಇಟ್ರೆ ಹಾಳಾಗ್ತದೆ. ಹಲಸಿನ ಹಣ್ಣು ತಿಂದಾದ್ಮೇಲೆ ಬೀಜನ ತೊಳೆದು ಒಣಗಿಸಿ ಇಡ್ಬೇಕು. ಹೇಗೆ ಶೇಖರಣೆ ಮಾಡಿಡ್ಬೋದು ಅಂತ ಒಂದು ತೋರಿಸ್ತೇನೆ. ಇದು ಕೆಸುವಿನ ಎಲೆ. ಇದು ಸಹ ಕೆಸುವಿನ ಗಿಡದಲ್ಲಿ ಅದರ ಚಿಗುರು ಎಲೆ ಇರ್ತದಲ್ಲ, ಆ ಎಲೆ ಆಗ್ಬೇಕು. ಅದು ಬೇಗ ಬೇಯ್ತದೆ. ಹೀಗೆ 2-3 ಕೆಸುವಿನ ಎಲೆ ಹಾಕಿ ಅದರ ನಡುವೆ ಈ ಚಗತೆ ಸೊಪ್ಪನ್ನು ಇಡ್ಬೇಕು. ಇಟ್ಟು ಹೀಗೆ ರೋಲ್ ಮಾಡಿ ಕಟ್ ಮಾಡಿದ್ರೆ ಮಿಕ್ಸ್ ಆಗಿ ಕಟ್ ಆಗ್ತದೆ. ನಾವು ಮತ್ತೆ ಅದನ್ನು ಮಿಕ್ಸ್ ಮಾಡ್ಬೇಕಂತ ಇಲ್ಲ. ಒಂದೇ ಸಮ ಪ್ರಮಾಣದಲ್ಲಿ ಮಿಕ್ಸ್ ಆದಾಗ ಆಗ್ತದೆ ಅದು. ನೋಡಿ, ಇದೊಂದು ಚಗತೆ ಸೊಪ್ಪು ಮತ್ತೆ ಕೆಸುವಿನ ಎಲೆನ ಒಟ್ಟಿಗೆ ಕಟ್ ಮಾಡುವ ವಿಧಾನ ಅದು. ಹೀಗೆ ಸಣ್ಣ ಸಣ್ಣದಾಗಿ ಮಾಡಿದ್ರೆ, ಮತ್ತೆ ನಾವು ಎಳತ್ತೆ ಎಲೆಯನ್ನ ಕೊಯ್ದು ಇದು ಮಾಡಿದ್ರೆ ಬೇಗ ಬೇಯ್ತದೆ ಸೊಪ್ಪು. ಒಳ್ಳೆದಾಗ್ತದೆ. ಅದೊಂಥರ ಬಾಯಿಗೆ ಗಟ್ಟಿ ಗಟ್ಟಿ ಸೊಪ್ಪು ಸೊಪ್ಪಾಗಿ ಸಿಗುದಿಲ್ಲ. ತುಂಬಾ ಒಳ್ಳೆದಾಗ್ತದೆ. ನೋಡಿ, ಈ ರೀತಿ ಕಟ್ ಮಾಡಿ ಸಣ್ಣ ಸಣ್ಣದಾಗಿ. ಮಳೆಗಾಲದ ಒಂದು ಉತ್ತಮವಾದ ಖಾದ್ಯ ಇದು. ಒಂದು ನಿಮಗೆ ಅಡಿಗೆ ಮಾಡ್ಲಿಕ್ಕೆ ಮಧ್ಯಾಹ್ನಕ್ಕೆ. ಏನು ಹಣ ಕೊಟ್ಟು ತರಬೇಕಾಗಿಲ್ಲ. ಗದ್ದೆ ಬದಿಯಲ್ಲೇ ಸಿಗ್ತದೆ ಆ ಸೊಪ್ಪು. ಮತ್ತೆ ಕೆಸುವಿನ ಸೊಪ್ಪೆಲ್ಲ ಮಳೆಗಾಲ 1-2 ಮಳೆ ಬೀಳ್ಲಿಕ್ಕೆ ಗೊತ್ತಿಲ್ಲ, ಎಲ್ಲ ಚಿಗುರ್ಕೊಳ್ತದೆ. ಬೇಸಿಗೆಗಾಲದಲ್ಲಿ ಆ ಗಿಡ ಹುಡುಕಿದ್ರೂ ಸಿಗುದಿಲ್ಲ. ನೀರು ಬೀಳುವ ಪ್ರದೇಶದಲ್ಲೆಲ್ಲ ಇರ್ತದೆ ಕೆಸುವಿನ ಎಲೆ. ಆದ್ರೆ ಹೀಗೆ ಮನೆ ಹತ್ರ ಎಲ್ಲ ತುಂಬಾ ಕಡಿಮೆ. ಅದ್ರ ಗಡ್ಡೆ ಇರ್ತದಲ್ಲ, ಮಳೆ ಬಂದ ತಕ್ಷಣ ಸಿಗುತ್ತದೆ. ಕೆಸುವಿನ ಎಲೆ ತುಂಬಾ ಇದು ಅಡಿಗೆ ಮಾಡ್ತಾರೆ ಅದರಲ್ಲೆಲ್ಲ. ಅದಂದ್ರೆ ಉಷ್ಣ ಪ್ರವೃತ್ತಿ, ಅಂದ್ರೆ ಉಷ್ಣಾಂಶ ಇರುವ ಪದಾರ್ಥ. ಈಗ ನಾವು ಒಂದು 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ, ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ, ಒಂದು 1/4 ಸ್ಪೂನ್ ಅಷ್ಟು ಸಾಸಿವೆ ಹಾಕಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಹುರಿದುಕೊಳ್ಳುವ. ಅದಕ್ಕೆ ಏನೆಲ್ಲ ಮಸಾಲೆಗೆಲ್ಲ ಏನೆಲ್ಲ ಸಾಮಾನು ಬೇಕಂತ ಚಂದ ಮಾಡಿ ಒಂದು 2 ನಿಮಿಷ ಫ್ರೈ ಮಾಡಿ. ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ. ಸೊಪ್ಪು ನೋಡ್ಲಿಕ್ಕೆ ಫಸ್ಟ್ ಇರುಂಬ ಕಾಣಿಸ್ತದೆ, ಬೆಂದಾದ್ಮೇಲೆ ಆಗ್ತದೆ. ಹಿಂಗೆ ಚಂದ ಫ್ರೈ ಆದ್ಮೇಲೆ ಘಮ ಬರ್ತದೆ. ಕರಿಬೇವಿನ ಸೊಪ್ಪು ಯಾವುದೇ ಒಂದು ತರಕಾರಿ ಸಾಂಬಾರಿಗೆ ಹಾಕಿ ಅದರ ಘಮವೇ ಬೇರೆ ಚೇಂಜ್ ಆಗ್ತದೆ. ಅದು ಟೇಸ್ಟಿ ಒಳ್ಳೇದು ಕೊಡ್ತದೆ. ಉದ್ದ ಮೆಣಸು, ಅಂದ್ರೆ ಬ್ಯಾಡಗಿ ಮೆಣಸು ಒಂದು 4-5, ಗುಂಟೂರು ಇದು ಗಿಡ್ಡ ಮೆಣಸು ನಮ್ಮ ಮಂಗಳೂರಲ್ಲಿ ಸಿಗುದು 4, ಒಂದು ಅರ್ಧ ಈರುಳ್ಳಿ, 2 ಬೆಳ್ಳುಳ್ಳಿ ಹುರಿದ ಸಾಮಾನು, ಅರಶಿನ ಒಂದು ಚಿಟಿಕೆಯಷ್ಟು, ಒಂದಿಷ್ಟು ದೊಡ್ಡ ಹುಳಿ ಚಿಕ್ಕದು. ಸ್ವಲ್ಪ ಕೆಸುವಿನೆಲೆ ಹಾಕ್ತೇವಲ್ಲ, ಬಾಯಿ ತುರಿಸುದಿಲ್ಲ, ಹಾಗೆ ಒಂದು ಅದಕ್ಕೆ ಒಳ್ಳೇದಾಗ್ತದೆ ಅದು ಹಾಗೆ ಹುಳಿ ಹಾಕಿದ್ರೆ. ಮಿಕ್ಸಿಯಲ್ಲಿ ರುಬ್ಕೊಂಡು ನೈಸಾಗಿ ರುಬ್ಕೊಂಡು ಈಗ ಸೊಪ್ಪನ್ನು ಬೇಯಲಿಕ್ಕೆ ಇಟ್ಟು ಒಂದು ಅರ್ಧ ಲೋಟ ನೀರು ಸಾಕು. ಯಾಕಂದ್ರೆ ಅದು ಎಳೆ ಸೊಪ್ಪು ಮತ್ತೆ ಸುಕ್ಕ ಮಾಡ್ಲಿಕ್ಕಲ್ಲ, ಹಾಗಾಗಿ ನೀರು ಹೆಚ್ಚಿ ಬೇಡ. ನೋಡಿ, ಸೊಪ್ಪು ತುಂಬಾ ಕಾಣಿಸ್ತದೆ. ಅದು ಬೆಂದಾದ್ಮೇಲೆ ಸ್ವಲ್ಪ ಆಗ್ತದೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಮಸಾಲೆ ಹಾಕುವಾಗ ಉಪ್ಪು ನೋಡ್ಕೊಳ್ಳೋದು ಎಷ್ಟು ಬೇಕಂತ.
ಒಂದು 2-3 ನಿಮಿಷದಲ್ಲಿ ಬೆಂದು ಹೋಗ್ತದದು. ಅಷ್ಟು ಚೆಂದ ಬೇಯ್ತದೆ ನೋಡಿ. ಹೀಗೆ ಬೆಂದಾದ್ಮೇಲೆ ಇಷ್ಟ ಆಗಿದೆ ಸೊಪ್ಪು. ಒಂದು ಸ್ವಲ್ಪ ಅದಕ್ಕೆ ಕಾಯಿ ತುರಿ ಹಾಕ್ಲಿಕ್ಕೆ ಸುಕ್ಕ ಮಾಡ್ಲಿಕ್ಕೆಲ್ಲ. ಒಂದು ಒಂದು ಬೌಲ್ ಆಗುವಷ್ಟು ಚಿಕ್ಕ ಬೌಲಲ್ಲಿ ಕಾಯಿಯನ್ನು ಸ್ವಲ್ಪ ಹುರಿದುಕೊಳ್ಬೇಕು. ಅದ್ರ ಘಮವೇ ಸ್ವಲ್ಪ ಬದಲಾಗ್ತದೆ ಹುರಿದುಕೊಳ್ಳೋದ್ರಿಂದ. ಒಂದು 2 ನಿಮಿಷ ಹುರ್ಕೊಳ್ಳಿ. ಅದು ಬಣ್ಣ ಚೇಂಜ್ ಆಗೋದು. ಈಗ ಅದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕೊಳ್ಳಿ. ತೆಂಗಿನಕಾಯಿ ತುರಿ ಹುರಿಬೇಕಾದ್ರೆ ಅದ್ರ ಘಮ ಚಂದ ಬರ್ತದೆ. ನೋಡಿ ಈಗ ಸ್ವಲ್ಪ ಬಣ್ಣ ಬದಲಾಗ್ತದೆ. ಅಷ್ಟು ಹೋದ್ರೆ ಸಾಕು. ನೋಡಿ ಈಗ ಕಲರ್ ಚೇಂಜ್ ಆಯ್ತು. 2 ನಿಮಿಷ ಹುರಿದದ್ದು. ಅದನ್ನು ಹುರಿದಾದ್ಮೇಲೆ ಎತ್ತಿಟ್ಕೊಂಡು ಮತ್ತೆ ಹಲಸಿನ ಬೀಜ ಕುಕ್ಕರಲ್ಲಿ 2 ವಿಸಿಲ್ ಬೇಯಿಸ್ಕೊಂಡಿದ್ದೇನೆ. ಅದನ್ನು ಇದಕ್ಕೆ ಆ್ಯಡ್ ಮಾಡಿದರೆ ಆಯ್ತು. ಚಂದ ಮಾಡಿ ಮಿಕ್ಸ್ ಮಾಡಿ ಚಂದ ಬೆಂದಿದೆ. ಅದು ಗುತ್ತಿ ಬೇಯಿಸೋದ್ರಿಂದ ಬೇಗ ಬೇಯ್ತದೆ. ಒಳ್ಳೆ ಟೇಸ್ಟ್ ಕೊಡ್ತದೆ. ಹಾಗೆ ರುಬ್ಬಿಟ್ಟ ಮಸಾಲೆನ ಹಾಕೊ ಮತ್ತೆ. ಈಗ 2 ಒಳ್ಳೆ ಮಿಕ್ಸ್ ಆಗಿದೆ. ರುಬ್ಬಿದ ಮಸಾಲೆ ಹಾಕಿ ಮಿಕ್ಸ್ ಮಾಡುವ. ಬಿಸಿ ಬಿಸಿ ಗಂಜಿಗೆ ಈ ಥರ ಸುಕ್ಕ ಮಾಡಿದರೆ ಒಂದು ಒಳ್ಳೆ ಊಟ ಮಧ್ಯಾಹ್ನಕ್ಕೆ. ನೀವು ಎಲ್ಲಾದ್ರೂ ಒಮ್ಮೆ ಸೊಪ್ಪು ಸಿಕ್ಕಿದ್ರೆ ಹೀಗೆ ಮಾಡಿ ನೋಡಿ. ಒಳ್ಳೆ ಆಗ್ತದೆ. ಮಳೆಗಾಲದಲ್ಲಿ ಮತ್ತೆ ಬೇಕಂದ್ರೆ ಸಿಗುವುದಿಲ್ಲ ಈ ಸೊಪ್ಪು. ಮಳೆಗಾಲದಲ್ಲಿ ಸಿಕ್ಕಿದಾಗ ಮಾಡಬೇಕು. ಮಸಾಲೆ ಹಾಕಿ ಮತ್ತೆ ಹುರಿದಿಟ್ಟ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿದರೆ ಆಯ್ತು. ಜಗತ್ತು ಸೊಪ್ಪಿನ ಸುಕ್ಕ ರೆಡಿ. ಉಪ್ಪು ನೋಡ್ಕೊಳ್ಳಿ. ಖಾರ ಅಷ್ಟು ಹಾಕಿದ್ರೆ ಸಾಕು. ಇಷ್ಟು ಸ್ವಲ್ಪ ಅಲ್ಲ, ಅಷ್ಟು ಆಗ ಮಸಾಲೆಗಳದೆಲ್ಲ ಹಾಕಿದರೆ ಕರೆಕ್ಟ್ ಆಗ್ತದೆ. 2 ನಿಮಿಷ. ಅದು ತೆಂಗಿನಕಾಯಿ ಹುರಿದಿದ್ದೇವಲ್ಲ ಹಾಗೆ ಹೆಚ್ಚು ಬೇಯಲಿಕ್ಕಿಲ್ಲ ಅದು. ಆಯ್ತು, ರೆಡಿ ಆಗಿದೆ ಸುಕ್ಕ ಈಗ. ಮಧ್ಯಾಹ್ನದ ಹೊತ್ತಾಯ್ತು ಈಗ. ಹಾಗೆ ಊಟಕ್ಕೆ ರೆಡಿ ಮಾಡುವ. ಬಿಸಿ ಬಿಸಿ ಗಂಜಿಗೆ ಒಂದು ಮಿಡಿ ಉಪ್ಪಿನಕಾಯಿ. ನಮ್ಮ ತುಳುನಾಡ ಕರಾವಳಿಯ ಉಪ್ಪಿನಕಾಯಿ ಅದು ವಿಶೇಷವಾದದ್ದು. ಅಮ್ಮ ಮಾಡಿಟ್ಟದ್ದು. ಒಂದು ಒಳ್ಳೆ ಊಟ ರೆಡಿ.